ಪರಿಹಾರ ನೀಡದ ಸಾರಿಗೆ ಸಂಸ್ಥೆಗೆ ಬಿಗ್ ಶಾಕ್. ಕೊಪ್ಪಳ ಡಿಪೋ ಬಸ್ ಜಪ್ತಿ ಮಾಡಿದ ಕೂಡ್ಲಿಗಿ ನ್ಯಾಯಾಲಯ. ಅಪಘಾತವಾಗಿ 6 ವರ್ಷ ಕಳೆದರೂ ಸಿಗದ ಪರಿಹಾರ. ಕೋರ್ಟ್ ಮೆಟ್ಟಿಲೇರಿದ ಸಂತ್ರಸ್ತೆ ಕೊಟ್ರಮ್ಮಗೆ ಸಿಕ್ತು ನ್ಯಾಯ. ಸಾರಿಗೆ ಸಂಸ್ಥೆಯ ಬೇಜವಾಬ್ದಾರಿತನ ಹಾಗೂ ನ್ಯಾಯಾಲಯದ ಆದೇಶವನ್ನ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಕೂಡ್ಲಿಗಿ ನ್ಯಾಯಾಲಯ ಚುರುಕು ಮುಟ್ಟಿಸಿದೆ. ಅಪಘಾತದಲ್ಲಿ ಪತಿಯನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಬಡ ಕುಟುಂಬಕ್ಕೆ ಕೋರ್ಟ್ ಆದೇಶ ನೀಡಿದ್ರೂ ಪರಿಹಾರ ನೀಡಿದ ಕೊಪ್ಪಳ ಡಿಪೋದ ಸಾರಿಗೆ ಬಸ್ ಅನ್ನ ನ್ಯಾಯಾಲಯದ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಡೆದಿರುವ ಈ ಒಂದು ಕಾರ್ಯಾಚರಣೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜುಲೈ 17ರಂದು ಹೈ ಡ್ರಾಮಾವೇ ನಡೆದು ಹೋಗಿದೆ. ಪರಿಹಾರ ನೀಡದೆ ಸತಾಯಿಸ್ತಾ ಇದ್ದ ಕೊಪ್ಪಳ ಡಿಪೋಗೆ ಸೇರಿದ ಸಾರಿಗೆ ಬಸ್ ಅನ್ನ ಕೂಡ್ಲಿಗಿಯ ಹಿರಿಯ ಶ್ರೇಣಿ ನ್ಯಾಯಾಲಯದ ಆದೇಶದ ಮೇರೆಗೆ ವಕೀಲರು ಹಾಗೂ ಕೋರ್ಟ್ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ. ಅಷ್ಟಕ್ಕೂ ನಡೆದಿದ್ದೇನೆಂದ್ರೆ, ಕಳೆದ 2019ರಲ್ಲಿ ನವೆಂಬರ್ 10ನೇ ತಾರೀಕು ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದ ಬಳಿ ಅಪಘಾತವೊಂದು ಸಂಭವಿಸಿತ್ತು. ಹೊಸಪೇಟೆಯಿಂದ ಬರ್ತಾ ಇದ್ದ ಟಾಟಾ ಎಸ್ ಆಟೋಗೆ ಕೊಪ್ಪಳ ಡಿಪೋಗೆ ಸೇರಿದ ಸಾರಿಗೆ ಬಸ್ ಮುಖಾಮುಖಿ ಡಿಕ್ಕಿಯಾಗಿತ್ತು. ಈ ಭೀಕರ ಅಪಘಾತದಲ್ಲಿ ಕ್ಯಾಸನಕೆರೆ ಗ್ರಾಮದ 55 ವರ್ಷದ ನಾಗಪ್ಪ ಎನ್ನುವೊಬ್ಬರು ಮೃತಪಟ್ಟಿದ್ರು. ಪತಿಯನ್ನ ಕಳೆದುಕೊಂಡು ಮಡದಿ ಕೊಟ್ರಮ್ಮ ತುತ್ತು ಅನ್ನಕ್ಕೂ ಪರದಾಡುವಂತಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈತ ಮೃತ ನಾಗಪ್ಪ ಅವರ ಪತ್ನಿ ಕೊಟ್ರಮ್ಮ ವಕೀಲರಾದ ಜೆ ಸೀತಾರಾಮ್ ಗೌಡ್ರ ಮೂಲಕ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಸೂಕ್ತ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ 2020ರ ಅಕ್ಟೋಬರ್ 16ರಂದೇ ಸಂತ್ರಸ್ತ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೊಪ್ಪಳ ಡಿಪೋಗೆ ಆದೇಶವನ್ನು ಹೊರಡಿಸಿತ್ತು. ಆದರೆ ಕೋರ್ಟ್ ಆದೇಶ ಹೊರಡಿಸಿ 5-6 ವರ್ಷಗಳೇ ಕಳೆದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ರು. ಬಡ ಕುಟುಂಬಕ್ಕೆ ಪರಿಹಾರ ನೀಡದೆ ಸತಾಯಿಸ್ತಾ ಇದ್ರು. ಅಧಿಕಾರಿಗಳ ಈ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಜಿ ಯೋಗೇಶ್ವರ್ ಅವರು ಬಸ್ ಜಪ್ತಿ ಮಾಡಲು ಆದೇಶ ನೀಡಿದ್ರು. ಅದರಂತೆ ಜುಲೈ 17ರಂದು ಕೊಪ್ಪಳ ಡಿಪೋ ಬಸ್ ಕೂಡ್ಲಿಗಿ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಕೋರ್ಟ್ ಅಮೀನ್ದಾರ್ ಸಿಬ್ಬಂದಿಯಾದ ಕೊಟ್ರೇಶ್, ನಾಗರಾಜ್ ಹಾಗೂ ಶೇಖ್ ಅಬೂಬಕರ್ ಅವರು ಕಾನೂನು ರೀತಿ ಬಸ್ ಸೀಸ್ ಮಾಡಿ ಕೋರ್ಟ್ ಆವರಣಕ್ಕೆ ತಂದು ನಿಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ವರ್ಷಗಟ್ಟಲೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ವಹಿಸಿದ ಸಾರಿಗೆ ಸಂಸ್ಥೆಗೆ ನ್ಯಾಯಾಲಯ ಸೂಕ್ತ ಪಾಠವನ್ನು ಕಲಿಸಿದ್ದು ಸಂತ್ರಸ್ತ ಕುಟುಂಬಕ್ಕೆ ಕೊನೆಗೂ ನ್ಯಾಯ ಸಿಗುವ ಭರವಸೆ ಮೂಡಿದೆ. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಸರ್, ಇದೇ ಥರದ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳು ಅಂದರೆ ಈಗ KSRTC ಸಂಬಂಧಿಸಿದ ಏನು ಸಾರಿಗೆ ಸಂಸ್ಥೆಯಿಂದ ಅಪಘಾತಗಳಾದಾಗ ಅಥವಾ ಮೃತಪಟ್ಟಾಗ ಅಥವಾ ಗಾಯಗೊಂಡಾಗ ಪರಿಹಾರಕ್ಕೆ ನ್ಯಾಯಾಲಯದ ಮೊರೆ ಹೋದಾಗ ಪ್ರತಿ ಸಾರಿನೂ ಯಾವುದೇ ಪ್ರಕರಣಗಳು ನೋಡಿದ್ರೆ ಬಹುತೇಕ ಪ್ರಕರಣಗಳಲ್ಲಿ ಬಸ್ಸನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಇದು ರೂಢಿ ಸಂಪ್ರದಾಯ ಆಗ್ಬಿಡೋದೇನೋ ಅನಿಸ್ತದೆ. ಯಾಕಂದ್ರೆ ನಾವು ವರದಿಗಾರರಾದ ಈಗ ಭಾಳಷ್ಟು ವರದಿಗಳು ನಾವು ಈ ಥರ ಮಾಡಿದ್ದೀವಿ. ಇದು ಯಾಕೆ ಸರ್ ಈ ಥರ ವ್ಯವಸ್ಥೆನೇ ಈಗನ ಅಥವಾ ಏನು ಇದಕ್ಕೆ ನೋಡಿ, ಈ KSRTC ಬೇರೆ ಇನ್ಶೂರೆನ್ಸ್ ಕಂಪ್ನಿಯವರೆಲ್ಲ ಡೆಪಾಸಿಟ್ ಮಾಡ್ತಾರೆ, ಇಲ್ಲ ಅಪೀಲ್ ಹೋಗಿ ಕೇಸ್ ನಡೆಸ್ತಾರೆ. ಈ KSRTC ಅವರು
ಅಪೀಲು ಹೋಗ್ಲಾರ್ದೆ ನಮಗೆ ಪದೇ ಪದೇ ಪಾಪ ಪಿಟಿಷನರ್ಸ್ಗೆ ತೊಂದರೆ, ಅವ್ರ ಗಂಡನ್ನು ಕಳ್ಕೊಂಡು ಅಥವಾ ಕಾಲು ಕೈಯ ಮುರ್ಕೊಂಡು ತುಂಬ ತೊಂದರೆ ಆಗಿರ್ತಾರೆ. ಈಗ 5 ವರ್ಷ 6 ವರ್ಷಗಳಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಗದೇ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ತನಕನೂ ಅವರು ಯಾವುದೇ ರೀತಿ ಅಮೌಂಟ್ ಡೆಪಾಸಿಟ್ ಮಾಡಲ್ಲ ಅವ್ರು ನೊಂದವರಿಗೆ. ಇದು ವ್ಯವಸ್ಥೆ ಸ್ವಲ್ಪ ಬದಲಾಗಬೇಕು. ಸರ್ಕಾರದವರು ಈ ಬಗ್ಗೆ ಗಮನ ವಹಿಸಿ KSRTC ಅವರು ನ್ಯಾಯಾಲಯ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆದೇಶ ಮಾಡಿದ ತಕ್ಷಣವೇ ಪರಿಹಾರ ಸಿಗುವಂತಾದರೆ ನೊಂದಂಥವ್ರಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು. ತಾವು ಸಹ ಮಾಧ್ಯಮದವರು ಈ ಬಗ್ಗೆ ಅವ್ರಿಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನ ಮೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊ. ತಮ್ಮ ಹೆಸರು? ಮಲ್ಲಿಕಾರ್ಜುನಯ್ಯ, ಮಾಜಿ ವಕೀಲ ಸಂಘದ ಅಧ್ಯಕ್ಷರು, ಕೂಡ್ಲಿಗಿ. ದಿನಾಂಕ 10/11/2019 ಕ್ಯಾಸಿನಕೆರೆ ಗ್ರಾಮದ ನಾಗಪ್ಪ ಅವರು ಹೊಸಪೇಟೆಗೆ ತರಕಾರಿ ಹಾಕೊಂಡು ಹೋಗಿ ಬರುವಾಗ ಕ್ಯಾಸಿನಕೆರೆ ಗ್ರಾಮದ ಹತ್ರ, ಅದು ಶಿವಪುರ ಗ್ರಾಮದ ಹತ್ರ ಬಸ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಇವರು ನಾಗಪ್ಪನವರು ಮೃತಪಟ್ಟಿದ್ರು. ಮೃತಪಟ್ಟಾಗ 16/11/2022 12 ಲಕ್ಷ ಕಟ್ಟಬೇಕಂತ ಅವಾರ್ಡ್ ಆಗಿತ್ತು, ಜಡ್ಜ್ಮೆಂಟ್ ಆಗಿತ್ತು. ಆದರೆ ಬಸ್ KSRTC ಇಲ್ಲಿವರೆಗೆ ಕಟ್ಟಿಲ್ಲದಕ್ಕೆ ನಾವು ಈಗ ಬಸ್ನ ಜಪ್ತಿ ಮಾಡಿ ಸಾಮಾನ್ಯ ನಿಲ್ಲಿಸಿದ್ದೀವಿ. ತಮ್ಮ ಹೆಸರು? ಸೀತಾರಾಮ ಕಲ್ರು. ಏನಮ್ಮ ನಿಮ್ಮ ಹೆಸರು? ಕೊಟ್ರಮ್ಮ ಅಮ್ಮ ಕೊಟ್ರಮ್ಮ ಕೊಟ್ಟಮ್ಮ. ಯಾವ ಊರಮ್ಮ? ಕೇಸಿನಕೆರೆ ಕ್ಯಾಸಿನಕೆರೆ. ಏನು ಆಕ್ಸಿಡೆಂಟ್ ಆಗಿತ್ತಾ? ಯಾರು ಇದಾಗಿದ್ರು ಅವಾಗ? ನಮ್ಮ ಗಂಡ ನಿಮ್ಮ ಗಂಡ ಹೆಸರು? ನಾಗಪ್ಪ. ನಾಗಪ್ಪ. ಬಂದರು ಬಸ್ದಲ್ಲಿ ಬಂದರು. ಸರ್ ನಂಬರ್ ಪ್ಲೇಟ್ ಸರ್ ಅದು